ಬೇಳೆಭಾತ್ ಪೌಡರ್ನ ನಾನಿವತ್ತು ಒಂದು ಟೈಮ್ ಅಥವಾ 2 ಟೈಮ್ಗೆ ಆಗುವಷ್ಟು ಮೆಜರ್ಮೆಂಟ್ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಅಂದರೆ ತುಂಬ ಟೇಸ್ಟ್ ಅಂತ ಸಕ್ಕತ್ತಾಗಿತ್ತು. ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ, ಆದರೆ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಕಡಲೆಬೇಳೆ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಲೆಕ್ಕ ಅಂದರೆ 1 ಸ್ಪೂನು ಕರಿಬೇವಿನೆಲೆ, ಒಂದು 10 ರಿಂದ 15 ಗಸಗಸೆ, ಒಂದು ಅರ್ಧ ಸ್ಪೂನು ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಣಸುಕಾಳು, 1 ಸ್ಪೂನು ಧನಿಯಾಕಾಳು, 1.5 ಸ್ಪೂನ್ ಧನಿಯಾಕಾಳು, 1 ಸ್ಪೂನು ಉದ್ದಿನ ಬೇಳೆ, 1 ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, ಅರ್ಧ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, 10 ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇವಿಷ್ಟನ್ನು ನಾನು ಇವಾಗ ಹುರ್ಕೋಬೇಕು. ಹುರಿಯೋದು ಯಾವ ರೀತಿ ಅಂತಲೂ ಕೂಡ ತೋರಿಸ್ತೀನಿ. ಅಂದರೆ ನಿಧಾನವಾಗಿ ಹುರ್ಕೋಬೇಕು ಮಾತ್ರ, ಅಂದರೆ ಸೀಸ್ಬಾರ್ದು ಕಾಳುಗಳನ್ನೆಲ್ಲನ. ಬನ್ನಿ ನಾನು ಹುರಿಯೋದನ್ನು ಕೂಡ ತೋರಿಸ್ತೀನಿ. ಯಾವ ರೀತಿ ಇರಬೇಕವು ಅಂತ ಹೇಳಿ ತೋರಿಸ್ತೀನಿ. ನೋಡ್ಕೊಂಡು ಮಾಡ್ಕೋಬೇಕು. ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ಒಂದು 2 ಸಮ ಇರಬೇಕು. ಇದು ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ 1 ಸ್ಪೂನ್ ಹಾಕೊಂಡಿದ್ದೀನಿ ನಾನು. ಮಾಮೂಲಿ ಒಂದು ಮೀಡಿಯಂ ಸ್ಪೂನು, ಟೀ ಸ್ಪೂನ್ ಬರುತ್ತಲ್ಲ, ಅದರಲ್ಲಿ ಹಾಕೊಂಡು ಹುರ್ಕೊಂತಾ ಇದ್ದೀನಿ. ಅಂದ್ರೆ ಬಿಸಿಬೇಳೆ ಬಾತ್ ಅಂತನೂ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. 1 ಇಲ್ಲ 2 ಟೈಮ್ಗಂತೂ ಆಗುತ್ತೆ. ಒಂದು 5-6 ಜನ ಇದ್ರೆ ಒಂದು 2 ಟೈಮ್ ಆಗುತ್ತೆ. ಒಟ್ಟಿನಲ್ಲಿ 2 ಟೈಮ್ಗೆ ಆಗುತ್ತೆ. ಈಗ ನಾನು ಮಾಡ್ತಾ ಇರೋವಂಥ ಪೌಡರು ನೀವು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೊಂಡೇ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಆಗಿರಬೇಕು. ಕಡಲೆಬೇಳೆ ಉದ್ದಿನ ಬೇಳೆ ಅಷ್ಟೇನೆ, ಜಾಸ್ತಿ ಸೀಸ್ಬಾರ್ದು, ಕಲರ್ ಚೇಂಜ್ ಆಗಿಬಿಡುತ್ತೆ. ಮೀಡಿಯಮ್ ಆಗಿರಬೇಕು. ನೋಡಿ, ಇವಾಗ ಇದನ್ನು ಅಷ್ಟೇ, ಧನಿಯಾಕಾಳನ್ನು ಅಷ್ಟೇನೆ. ಏನಂದ್ರೆ ಧನಿಯಾಕಾಳು ಕಲರ್ ಬರಬಾರ್ದು, ಜಾಸ್ತಿ ಒಂಥರ ಘಮ ಬರಬೇಕು ಅಷ್ಟೇನೆ. ಧನಿಯಾಕಾಳು ಏನು ಜಾಸ್ತಿ ಉರಿಯೋ ಅವಶ್ಯಕತೆ ಇರಲ್ಲ. ಧನಿಯಾ ಬೀಜನ ನೋಡ್ತಾ ಇದ್ದೀರಲ್ಲ, ಹೀಗೆ ನೀಟಾಗಿ ಈ ಥರ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅದೇ ಬಾಣಲಿನೇ ಕಾವಾಗಿರುತ್ತೆ. ಹಂಗಾಗಿ ಅದಕ್ಕೇನೆ ಹಾಕೊಳ್ತೀವಲ್ಲ, ಸಾಕು ಅಷ್ಟೇನೆ. ಅದು ಧನಿಯಾ ಅಂತೂ ನೋಡಿ. ಇವಾಗ ಒಂದು ಅರ್ಧ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ. ಇವಾಗ ನೋಡಿ, ಎಳ್ಳು ಒಂದು ಸ್ಪೂನ್ ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಮೆಣಸುಕಾಳು ಹಾಕೊಂಡಿದ್ದೀನಿ. ಗಸಗಸೆ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟಿಷ್ಟೇ ಸಾಕು. 2 ಪೀಸ್ ಚಕ್ಕೆ, 3 ಲವಂಗ, 2 ಏಲಕ್ಕಿ ಅಷ್ಟೇ ಸಾಕು. ಜಾಸ್ತಿ ಏನು ಬೇಡ. ಯಾಕಂದ್ರೆ ನಾನು ಜಾಸ್ತಿ ಮಾಡ್ತಾ ಇಲ್ಲ, 2 ಟೈಮ್ಗೆ ಆಗೋಷ್ಟಷ್ಟೇ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಮಾಡ್ಕೊತಾ ಇರೋದು. ನೋಡ್ತಾ ಇದ್ದೀರಲ್ಲ, 2 ಟೈಮ್ಗೆ ಆಗುತ್ತೆ. ಜಾಸ್ತಿ ಜನ ಇರೋರಿಗೆ 1 ಟೈಮ್ಗೆ ಆಗುತ್ತೆ. ಇಲ್ಲ ಕಡಿಮೆ ಜನ ಇರೋರಿಗೆ 2 ಟೈಮ್ಗೆ, ಒಂದು ಇಬ್ಬಿಬ್ರು ಇರೋರ್ಗಂತೂ 3 ಟೈಮೇ ಮಾಡ್ಕೊಳ್ಬೋದು. ಇದನ್ನ ಇಷ್ಟು ಮಾಡಿ ಇಟ್ಕೊಂಡ್ರೆ 3 ಸಲ ಬಿಸಿಬೇಳೆ ಬಾತ್ನ ಮಾಡ್ಕೊಳ್ಬೋದು. ನೋಡಿ, ಇಷ್ಟೆಲ್ಲ ಕಲರ್ ಇಷ್ಟು ಮೀಡಿಯಮ್ ಆಗಿ ಸಣ್ಣ ಮೀಡಿಯಂ ಉರಿನಲ್ಲಿ ಹುರ್ಕೋಬೇಕಾಗತ್ತೆ. ಜಾಸ್ತಿ ಜೋರ್ ಉರಿ ಇಟ್ಕೊಂಡು ಹುರ್ಕೋಬಾರ್ದು. ಈ ಥರ ಎಲ್ಲ ಹುರಿದ್ಬಿಟ್ಟು ನಾನು ಒಂದು ಪ್ಲೇಟಲ್ಲಿ ಹಾಕೊಂಡು ಹಾರಕ್ಕೆ ಇಟ್ಬಿಡ್ತೀನಿ. ಬಿಸಿ ಇರೋವಾಗಲೇ ರುಬ್ಬಕ್ಕೆ ಹೋಗ್ಬಾರ್ದು, ಸ್ವಲ್ಪ ತಣ್ಣಗಾಗಬೇಕು, ಅವಾಗ ರುಬ್ಕೋಬೇಕು. ಕರಿಬೇವಿನೆಲೆ ಒಂದು 15 ಎಲೆ ತೊಗೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಘಮ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಗರಿ ಆಗೋವರೆಗೂ ಹುರ್ಕೋಬೇಕು. ಕರಿಬೇವಿನೆಲೆ ಸಿಹಿಬಾರ್ದು, ಆದರೆ ಒಂಚೂರು ಗರಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ತೀನಿ. ನಾನು ಯಾವಾಗ ಬಿಸಿಬೇಳೆ ಬಾತ್ ಮಾಡಬೇಕು ಅಂತಂದ್ರೂ ಈ ಥರ ನಾನು ಮನೆಯಲ್ಲೇ ಹುರ್ಕೊಂಡು ನೈಟ್ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಬೆಳಗ್ಗೆ ಟೈಮ್ ಇದ್ದರೆ ಬೆಳಗ್ಗೆ ಟೈಮ್ ಮಾಡ್ಕೊತೀನಿ. ಬೆಳಗ್ಗೆ ಟೈಮ್ ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕಲ್ಲ ಅಂದ್ಬಿಟ್ಟು ನೈಟ್ ಈ ಥರ ಪುಡಿ ಮಾಡಿಕೊಂಡು ನಾನು ಮಾಡ್ಕೊಳ್ತೀನಿ. ಅಂಗಡಿ ಪುಡಿಯನ್ನು ನಾನು ಹಾಕೋದಿಲ್ಲ, ಇದೇ ಥರನೇ ನಾನು ಮಾಡಿಕೊಂಡು ಮಾಡೋದು. ನೋಡಿ, ಇವಾಗ ಇದಕ್ಕೆ ನಾನು 1-2 ಸ್ಪೂನಷ್ಟು, ಒಂದು ಚಿಕ್ಕ ಸ್ಪೂನ್ ಅದಕ್ಕೆ ಅಷ್ಟು ಎಣ್ಣೆ ಹಾಕೊಂಡು ಹುರ್ಕೊಳ್ತೀನಿ. 15 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಇದಕ್ಕೆ ಖಾರಕ್ಕೆ ನೀವು ಮಾಮೂಲಿ ಖಾರದ ಮೆಣಸಿನ್ಕಾಯಿನೂ ಕೂಡ ಹಾಕೊಳ್ಬೋದು. ನಾನೇನಿಲ್ಲ, ಬ್ಯಾಡಗಿನೇ ಜಾಸ್ತಿ ಹಾಕಿರೋದ್ರಿಂದ ಇದೇ ಖಾರ ಇದೆ. ಹಂಗೆ ನಿಮಗೆ ಇನ್ನೂ ಖಾರ ಬೇಕು ಅನ್ನೋರು ಒಂದು 2 ಖಾರದ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಹಾಕೊಂಡು ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಸಣ್ಣ ಊರಿನಲ್ಲಿ ಹುರ್ಕೊಳ್ತೀನಿ ಬ್ಯಾಡಗಿ ಮೆಣಸಿನ್ಕಾಯಿನೂ. ಇದ್ರ ಜೊತೆಗೆ ಬೇಕಿದ್ರೆ ನೀವು 1-2 ಖಾರದ ಮೆಣಸಿನ್ಕಾಯಿ ಹಾಕೊಳ್ಳಿ, ಸಾಕು. ನಮ್ಮನೆಯಲ್ಲಿ ಮಕ್ಕಳು ಎಲ್ಲರೂ ಅಷ್ಟೇ ಖಾರ ಮೀಡಿಯಮ್ ಆಗೇ ತಿನ್ನೋದು. ಹಂಗಾಗಿ ನಾನು ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಂಡಿದ್ದೀನಿ. ಬ್ಯಾಡಗಿನಲ್ಲಿರೋ ಖಾರನೇ ಸಾಕು ಅಂತ ಹೇಳಿ ನಾನು ಅಷ್ಟೇ ಹಾಕಿರೋದು. ಬೇಕಿದ್ರೆ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ನೀವು ಹೇಳ್ತಾ ಇದೀನಲ್ಲ, 2 ಅಥವಾ 3 ಬ್ಯಾಡಗಿ ಖಾರದ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಅದ್ರೊಳಗಡೆ. ನೋಡಿ, ಇವಾಗ ಉರ್ತಿ ಎಲ್ಲ ತಣ್ಣಗಾದ್ಮೇಲೆ ನಾನು ಜಾರ ಒಳಗಡೆ ಹಾಕ್ಕೊಂತೀನಿ. ನಾನು ಚಿಕ್ಕ ಜಾರೇ ತೊಗೊಂಡಿದ್ದೀನಿ. ಚಿಕ್ಕ ಜಾರಲ್ಲಾದರೆ ಬೇಗ ನುಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಇವಾಗ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಮೆಣಸಿನ್ಕಾಯಿಗಳ್ನು ನೋಡಿ ಹಾಕ್ಕೊಳ್ತೀನಿ ಒಂದೊಂದನ್ನೇ. ನೀವು ದೊಡ್ಡ ಜಾರಲ್ಲಿ ಬೇಕಿದ್ರೂ ಮಾಡ್ಕೊಳ್ಬೋದು. ನೋಡಿ, ಹಿಂಗೆ ಜಾಸ್ತಿ ಈ 4 ಟೈಮು 5 ಟೈಮ್ ಅಂತ ಬೇಕು ಅನ್ನೋರಿಗೆ ಈಗ ಏನೇನು ಹಾಕಿದ್ದೀನೋ, ನಾನು ಏನೇನು ಮೆಷರ್ಮೆಂಟ್ ಹಾಕಿದ್ದೀನೋ ಡಬಲ್ ಮಾಡ್ಕೊಂಡ್ರೆ ಸಾಕು ಅಷ್ಟೇನೆ. ಇನ್ನು ಜಾಸ್ತಿ ಮಾಡ್ಕೊಳ್ಬೋದು, ಒಂದು 4-5 ಸಲಕ್ಕೆ ಆಗೋಷ್ಟು ಕೂಡ ಮಾಡ್ಕೊಳ್ಬೋದು. ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಪೌಡರ್ ಕೂಡ ಆಗುತ್ತೆ.
ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದಾಗುತ್ತೆ ಪುಡಿ ಅಂತೂ 2 ಟೈಮ್ಗೆ 3 ಟೈಮ್ಗೆ ಆಗುತ್ತೆ. ಕಡಿಮೆ ಜನ 2-3 ಜನ ಇರೋರ್ಗಂತೂ ಇದು 3 ಟೈಮೇ ಆಗುತ್ತೆ ಪುಡಿ ಮಾತ್ರ. ನಾವು 2 ಟೈಮ್ಗೆ ಆಯಿತು. ನಾನು ಮಾಡಿದ್ದು ಬಿಸಿಬೇಳೆಭಾತ್ ಇದು ಪೌಡರ್ ಏನಪ್ಪ ಅಂತಂದರೆ ನಾನು ಮಾಡ್ಕೊಂಡಿದ್ದು ನಾನು ಜಾಸ್ತಿನೇ ಬಿಸಿಬೇಳೆಭಾತ್ ಮಾಡಿದ್ದೆ. ಏನಪ್ಪ ಅಂದರೆ ಬೆಳಗ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆ 4 ಬಾಕ್ಸ್ಗೆ ಹಾಕಿದ್ದೆ. ಮತ್ತು ನನ್ನ ಸಂಜೆನೂ ಬಂದು ಸ್ಕೂಲಿಂದ ಬಂದು ಅದೇ ತಿಂದರು ಮಕ್ಕಳು. ಅದಕ್ಕೇನೆ ನೋಡ್ತಾ ಇರಲ್ಲ 2 ಟೈಮ್ಗೆ ಆಯಿತು ಇದು. ನೀವು ಬೇಕಾದ್ರೆ ಒಂದು 3 ಟೈಮ್ ಮಾಡ್ಕೊಳ್ಬೋದು. ನೋಡಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಈ ಥರ ಒಂದು ಬೌಲಲ್ಲಿ ಹಾಕಿ ಇಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಅಂತಂದರೆ. ಹಂಗೆ ವಿಡಿಯೋ ಎಲ್ಲ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡೋದನ್ನಂತೂ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.